ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ವಿಜಯ್ ಅವರನ್ನ ಹೊಗಳೋ ಬರದಲ್ಲಿ ಉಪೇಂದ್ರ ಅವರನ್ನ ತೆಗಳುವಂತದ್ದು ಆಗ್ತಾ ಇದೆ, ಉಪೇಂದ್ರ ಅವರನ್ನ ಟೀಕೆ ಮಾಡುವಂತದ್ದು ಆಗ್ತಾ ಇದೆ. ಆ ರೀತಿ ಟೀಕೆ ಮಾಡೋರಿಗೆ ನಾನು ಒಂದೇ ಮಾತು ಹೇಳೋದು, ಉಪೇಂದ್ರ ಅವ್ರದ್ದು ಪ್ರಜಾಕೀಯ, ವಿಜಯ್ ಮಾಡಿರೋದು ರಾಜಕೀಯ. ಪ್ರಜಾಕೀಯ ರಾಜಕೀಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ರಾಜಕೀಯನು ಪ್ರಜಾಕೀಯನು ಒಂದಕ್ಕೊಂದು ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ವಿಜಯ್ ಮಾಡಿರುವಂತ ರಾಜಕೀಯ ಸಿದ್ಧಾಂತದಲ್ಲಿ ಏನಪ್ಪಾ ಇದೆ ಅಂದ್ರೆ, ಒಬ್ಬ ವಿಜಯ್ ಸ್ಟಾರ್ ಆಗಿ ಕ್ಯಾಂಪಿಂಗ್ ಹೋದಾಗ ಆತನ ಸ್ಟಾರ್ಡಮ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಆ ತರ ಸ್ಟಾರ್ಡಮ್ ಯೂಸ್ ಮಾಡ್ಕೊಂಡು ಜನರನ್ನ ಸೆಳೆಯುವಂತದ್ದು ಪ್ರಯತ್ನ ಮಾಡ್ಲೇಬೇಕಾಗುತ್ತೆ. ಜನರು ಸುಮ್ಮನೆ ಬರ್ತಾರ? ಅವರಿಗೆ ಊಟ ಉಪಚಾರ ತಿಂಡಿ ತಿನಿಸು ಇದಕ್ಕೆಲ್ಲ ಹಣ ಖರ್ಚು ಮಾಡ್ಲೇಬೇಕಾಗುತ್ತೆ. ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ಇನ್ನು ರಾಜಕೀಯ ಸಿದ್ಧಾಂತದಲ್ಲಿ ಏನಪ್ಪಾ ಇದೆ ಅಂದ್ರೆ, ವಿಜಯ್ ಅವರು ಕೊಟ್ಟಿರುವಂತ ಭರವಸೆಗಳು, ವಿಜಯ್ ಅವರು ಕೊಟ್ಟಿರುವಂತ ಭರವಸೆಗಳು ನೀವು ನೋಡ್ತಾ ಇದ್ರೆ ಕಣ್ಣಿಲ್ದಿದ್ದು ಕುರುಡನು ಕೂಡ ವಿಜಯ್ ಅವರಿಗೆ ಓಟ್ ಹಾಕ್ತಾನೆ. ಇಷ್ಟೆಲ್ಲ ಭರವಸೆ ಕೊಟ್ಟು ವಿಜಯ್ ಅವರು ಸರ್ಕಾರ ನಡೆಸಕ್ ಆಗತ್ತಾ? ಸರ್ಕಾರ ನಡೆಸಕ್ಕೆ ಎಲ್ಲಿಂದ ಹಣ ತರ್ತಾರೆ? ಜನರ ದುಡ್ಡೇ, ಜನರ ಟ್ಯಾಕ್ಸ್ ಅಲ್ಲಿ ಅವ್ರು ಸರ್ಕಾರ ನಡೆಸುವಂತದ್ದು. ಇದೆಲ್ಲಾನು ಕೂಡ ಭರವಸೆ ಕೊಟ್ಟು ಹಣ ಸಾಕಾಗಿಲ್ಲ ಅಂದಾಗ ಜನರಿಗೆ ಅತಿ ಹೆಚ್ಚು ಟ್ಯಾಕ್ಸ್ ಹೇರುವಂತದ್ದು. ಈ ರೀತಿ ಇನ್ವೆಸ್ಟ್ ಮಾಡೋದು ರಾಜಕೀಯ ಆಗುತ್ತೆ, ಇದು ಬಿಸ್ನೆಸ್ ಆಗುತ್ತೆ, ಪ್ರಜಾಕೀಯ ಎಲ್ಲಾಗುತ್ತೆ. ಪ್ರಜಾಕೀಯ ಸಿದ್ಧಾಂತದಲ್ಲಿ ಉಪೇಂದ್ರ ಅವರು ಯಾವುದೇ ರ್ಯಾಲಿ ಮಾಡ್ತಾ ಇಲ್ಲ. ರ್ಯಾಲಿ ಮಾಡಿ ನಿಮ್ಮ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಟ್ಯಾಕ್ಸ್ ಅನ್ನು ನಾನು ಕೊಡಿ, ಅದೇ ರೀತಿ ಅಭಿವೃದ್ಧಿ ಮೂಲಕ ನಿಮ್ಗೆ ವಾಪಸ್ ಕೊಡ್ತೇನೆ ಅನ್ನುವಂಥದ್ದು ಉಪೇಂದ್ರ ಅವರ ಸಿದ್ಧಾಂತವಾಗಿದೆ. ಇವಾಗ ಹೇಳಿ, ರಾಜಕೀಯ ಬೆಸ್ಟಾ ಪ್ರಜಾಕೀಯ ಬೆಸ್ಟ್? ಒಂದ್ ವೇಳೆ ಉಪೇಂದ್ರ ಅವರ ಸ್ಟಾರ್ಡಮ್ ನ ಯೂಸ್ ಮಾಡಿ ಜನರನ್ನು ಸೇರಿಸಿ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ನಾನು ಜನರ ಟ್ಯಾಕ್ಸ್ ಅನ್ನು ಕೊಳ್ಳೆ ಹೊಡಿಬೇಕು ಆ ತರ ಮೈಂಡ್ ಸೆಟ್ ಬರುತ್ತೆ. ರಾಜಕೀಯ ಎಲ್ಲಾಗುತ್ತೆ, ಇದು ಮತ್ತೆ ರಾಜಕೀಯ ಮೈಂಡ್ ಸೆಟ್ ಆಗುತ್ತೆ. ಈ ರೀತಿ ಇರುವಂತದ್ದು ಉಪೇಂದ್ರ ಅವರ ಸಿದ್ಧಾಂತ. ಈ ಫ್ರೀ ಸ್ಕೀಮ್ ಸ್ಟಾರ್ಟ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲೂ ಕೂಡ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಅವರು ಕೂಡ ಕೊಟ್ಟಿದ್ದಾರೆ. ಇವಾಗ ವಿಜಯ್ ಅವರು ತಮಿಳುನಾಡಲ್ಲೂ ಕೂಡ ಅದೇ ರೂಲ್ಸ್ ಅಪ್ಲೈ ಮಾಡಿದ್ದಾರೆ. ಮಾಡೋದಾಗಿದ್ರೆ ಉಪೇಂದ್ರ ಅವರು ಯಾವತ್ತೋ ಮಾಡಿ ಬಿಸಾಕ್ತಾ ಇದ್ರು, ಆದ್ರೂ ಕೂಡ ಮಾಡಿಲ್ಲ. ಯಾಕೆ? ಅವ್ರದ್ದೇ ಆದಂತ ಸಿದ್ಧಾಂತಗಳಿದೆ. ಆ ಸಿದ್ಧಾಂತಗಳು ಇನ್ನಾದ್ರೂ ಜನರು ಅರ್ಥ ಮಾಡ್ಕೊಳ್ತಾ ಇದ್ರೆ ಅನ್ನೋ ಭರವಸೆಯಲ್ಲಿದ್ದಾರೆ. ಸಾಕಷ್ಟು ಸ್ಕೀಮ್ಗಳನ್ನು ಕೊಡ್ತಾರೆ, ಎಜುಕೇಶನ್ ಕೊಡಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತ ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಇರುವಂತದ್ದು ಅವ್ರ ಹತ್ರ. ಈ ರೀತಿ ಫ್ರೀ ಕೊಟ್ಟಾಗ ಅವರಿಗೆ ಲಾಸ್ ಆಗುವಂತದ್ದು ಇರುತ್ತೆ, ಅವ್ರ ಬಿಸ್ನೆಸ್ ಗೆ ಹೊಡೆತ ಬೀಳುತ್ತೆ. ಈ ರೀತಿ ಕಾರಣದಿಂದ ಎಜುಕೇಶನ್ ಆಗ್ಲಿ ಹಾಸ್ಪಿಟಲಿಟಿ ಆಗ್ಲಿ ಯಾರು ಫ್ರೀ ಕೊಡ್ತಾ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಫ್ರೀ ಎಜುಕೇಶನ್ ಕೊಟ್ಟು ನಿಮ್ಮನ್ನೆಲ್ಲ ಅವರು ಬುದ್ಧಿವಂತರ ಮಾಡಿದ್ರೆ ದಡ್ರಿಗೆಲ್ಲ ಯಾರು ಓಟ್ ಹಾಕ್ತಾರೆ? ಅದಕ್ಕೆ ಅವರು ನಿಮ್ಮನ್ನ ಬುದ್ಧಿವಂತರ ಆಗಕ್ ಬಿಡಲ್ಲ. ನೀವು ದಡ್ರಾಗೆ ಇರಬೇಕು, ನಿಮಗೆ ಓಟ್ ಅಷ್ಟೇ ಮುಖ್ಯ. ರಾಜಕೀಯದಲ್ಲಿ MLA MP ಇವರೇ ರಾಜರಾಗಿರ್ತಾರೆ, ಪ್ರಜಾಕೀಯದಲ್ಲಿ ಪ್ರಜೆನೇ ರಾಜ. ಓಟ್ ಹಾಕು ಅನ್ನೋನೇ ರಾಜ, ಅವನದೇ ಸರ್ಕಾರ, ಅವನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡುವಂತದ್ದು. ಇದು ಪ್ರಜಾಕೀಯ ಸಿದ್ಧಾಂತ. ಇದನ್ನೇ ಉಪೇಂದ್ರ ಅವರು ಸಾರಿ ಹೇಳ್ತಿರುವಂತದ್ದು. ಆದ್ರೆ ನಮ್ ಜನಕ್ಕೆ ಇದು ಯಾಕೆ ಅರ್ಥ ಆಗ್ತಿಲ್ಲೋ ನನಗಂತೂ ಗೊತ್ತಿಲ್ಲ. ಸ್ಕ್ಯಾಮ್ ನಂಬಿ ನಾವು ಹೋದ್ರೆ ಒಂದಲ್ಲ ಒಂದಿನ ದೇಶನೇ ಮಾರ್ಬೇಕಾಗತ್ತೆ. ಆ ಸಿಚುವೇಶನ್ ನಾವು ತಲುಪ್ತೀವಿ.